ಗೃಹಲಕ್ಷ್ಮಿ ಹಬ್ಬಕ್ಕೆ ನಾಡಿನ ಗೃಹಲಕ್ಷ್ಮಿಯರಿಗೆ ಕೊಂಚ ನಿರಾಸೆ ಆಗಿದೆ. 2 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಲ್ಲಿ ಹೇಳಿದ್ದೆ ಆ ಮಾತನ್ನ, 2 ತಿಂಗಳ ದುಡ್ಡನ್ನು ಕ್ರೆಡಿಟ್ ಮಾಡ್ತೀವಿ, ಹಬ್ಬದ ಗಿಫ್ಟು ಹಂಗೆ ಹಿಂಗೆ ಅಂತ. ಬಟ್ 2 ತಿಂಗಳ ಹಣ ಸಿಗ್ತಾ ಇಲ್ಲ. 1 ತಿಂಗಳ ಹಣವನ್ನು ಮಾತ್ರ ಸರ್ಕಾರ ಕ್ರೆಡಿಟ್ ಮಾಡ್ತಾ ಇದೆ. ಮುಂದಿನ ತಿಂಗಳು ಜುಲೈ ಹಾಗೂ ಆಗಸ್ಟ್ ಹಣವನ್ನು ಕ್ರೆಡಿಟ್ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆ. 2-3 ದಿನದಲ್ಲಿ ಈ ದುಡ್ಡು ಬರುತ್ತಂತೆ. ಆಲ್ಮೋಸ್ಟ್ ಈಗ ಸ್ವಲ್ಪ ಜನಕ್ಕೆಲ್ಲ ಬರಕ್ಕೆ ಸ್ಟಾರ್ಟ್ ಆಗಿದೆ ದುಡ್ಡು. ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೂಡ ಸಿಕ್ಕಿದೆಯಂತೆ. ದುಡ್ಡನ್ನು ಎತ್ತಿಟ್ಟಿದಾರಲ್ಲ, ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಕೆಲವು ತಾಂತ್ರಿಕ ದೋಷದಿಂದ ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಪ್ರಕಾಶ್. ಇಲ್ಲಿ ಮಹಿಳೆಯರು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ತೃಪ್ತಿ ಪಟ್ಕೊಳ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಪದೇ ಪದೇ ಈ ಸರ್ಕಾರದಿಂದ ತಾಂತ್ರಿಕ ದೋಷ ಅಂತ ಮೋಸ್ಟ್ ಯೂಸ್ಡ್ ವರ್ಡ್ ಆಗ್ಬಿಟ್ಟಿದೆ. ಕೃಷಿ ಸಮ್ಮಾನ್ ಯೋಜನೆಗೆ ಇಲ್ದಿರುವಂತಹ ತಾಂತ್ರಿಕ ಸಮಸ್ಯೆ ಇಲ್ಲಿ ಏನಕ್ಕೆ ತಾಂತ್ರಿಕ ಸಮಸ್ಯೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ತಾಂತ್ರಿಕ ಸಮಸ್ಯೆನಾ ಫೈನಾನ್ಷಿಯಲ್ ಪ್ರಾಬ್ಲಮಾ? ಒಂದು ವಿಚಾರ, ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ, ಈಗ IT ರಿಟರ್ನ್ಸ್ ಜೊತೆಗೆ GST ಪೇಯರ್ಸ್ಗಳೇನಿದ್ದಾರೆ ಅಂಥವರು ಕೂಡ ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ರು. ಅಂತಹವರ ಅರ್ಜಿಗಳನ್ನ ರಿಮೂವ್ ಮಾಡಬೇಕಾಗಿತ್ತು. ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಗಳಂತ ಹೇಳಿ ಮುನ್ನೆಲೆಗೆ ಬಂದಿತ್ತು. ಸೊ ಅವುಗಳನ್ನ ರಿಮೂವ್ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲ ಒಂದಿಷ್ಟು ವಿಳಂಬ ಆಯಿತು. ಆ ಕಾರಣಕ್ಕಾಗಿ ಬೇರೆ ಯಾರು ಜೆನ್ಯೂನ್ ಅಕೌಂಟ್ಗಳು ಇರ್ತವೆ, ಸೊ ಅಂತವ್ರಿಗೆ ಆ ಒಂದು ಖಾತೆಗಳಿಗೆ ಹಣ ಜಮಾವಣೆ ಮಾಡೋದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಆಯ್ತು. ಅದೆಲ್ಲವನ್ನ ಕೂಡ ಇದೀಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಎಷ್ಟು ಜೆನ್ಯೂನ್ ಆಗಿರುವಂತಹ ಅರ್ಜಿಗಳು ಬಂದಿದಾವೆ ಆ ಖಾತೆಗಳಿಗೆ ಹಣವನ್ನ ನೇರವಾಗಿ ಜಮಾವಣೆ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಅಂದಾಜು 1 ತಿಂಗಳಿಗೆ 2500 ಕೋಟಿ ರೂಪಾಯಿ ಈ ಯೋಜನೆಯ ಮೂಲಕ ಅರ್ಹ ಫಲಾನುಭವಿಗಳ ಖಾತೆಗೆ ಹೋಗುತ್ತೆ. ಸೊ ಕಳೆದ 2 ತಿಂಗಳಿಂದ ಕೂಡ ಈ ಒಂದು ಹಣ ಸ್ಥಗಿತ ಆಗಿತ್ತು, ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇರಲಿಲ್ಲ. ಸೊ ಈಗ ಜೂನ್ ತಿಂಗಳ ಹಣವನ್ನ ಈ ತಿಂಗಳಲ್ಲಿ ಕ್ರೆಡಿಟ್ ಮಾಡೋದಕ್ಕೆ ಈಗ ಇಲಾಖೆ ಕೂಡ ನಿರ್ಧಾರ ಮಾಡಲಾಗಿದೆ. ಅದಕ್ಕಂತಾನೆ ಈಗ ಹಣಕಾಸು ಇಲಾಖೆಯಿಂದಲೂ ಕೂಡ ಇದೀಗ ಅನುಮತಿ ಸಿಕ್ಕಿದೆ. ಒಂದಿಷ್ಟು ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಹಣ ಹೋಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲಾ ಫಲಾನುಭವಿಗಳ ಖಾತೆಗೂ ಕೂಡ ಈ ಹಣ ಜಮಾವಣೆ ಆಗುತ್ತೆ. ಜೊತೆಗೆ ಜುಲೈ ತಿಂಗಳ ಹಣ ಏನ್ ಕ್ರೆಡಿಟ್ ಆಗಿರ್ಲಿಲ್ಲ, ಆ ಒಂದು ಹಣ ಇನ್ನ ಒಂದು 20 ದಿನ ಅಥವಾ ಮುಂದಿನ ತಿಂಗಳಲ್ಲಿ ಜಮಾವಣೆ ಮಾಡೋದಕ್ಕೂ ಕೂಡ ಇದೀಗ ಸರ್ಕಾರ ಕೂಡ ನಿರ್ಧಾರ ಮಾಡಲಾಗಿದೆ. ಕಳೆದ 10 ಕಂತುಗಳಲ್ಲಿ ಅಂದ್ರೆ 10 ತಿಂಗಳ ಹಣವನ್ನ ಕೂಡ ಈ ಫಲಾನುಭವಿಗಳ ಖಾತೆಗೆ ಹೋಗಿತ್ತು. ಆದ್ರೆ ಲಾಸ್ಟ್ 2 ತಿಂಗಳ ಹಣ ಮಾತ್ರ ಹೋಗಿರ್ಲಿಲ್ಲ. ಸೊ ಹೀಗಾಗಿ ಯಜಮಾನಿಯರು ಕೂಡ ಆಕ್ರೋಶಗೊಂಡಿದ್ರು. ಈಗ ಹಣವನ್ನ ಕ್ರೆಡಿಟ್ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ತಾಂತ್ರಿಕ ದೋಷ ಅನ್ನೋ ಶಬ್ದವನ್ನ ಕೇಳಿ ಮಹಿಳೆಯರು ರೋಸಿ ಹೋಗಿದ್ರು. ಫೈನಲಿ ನಾನು ಆಗ್ಲೇ ಹೇಳ್ದಂಗೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ರೀತಿ 4,000 ರೂಪಾಯಿ ಬದಲಾಗಿ 2,000 ರೂಪಾಯಿಗೆ ತೃಪ್ತಿಯನ್ನ ಈ ತಾತ್ಕಾಲಿಕವಾಗಿ ಪಡ್ಕೊಳ್ಬೇಕಾಗಿದೆ. ಮುಂದಿನ ತಿಂಗಳಾದ್ರೂ ಆ 2 ತಿಂಗಳು ದುಡ್ಡು ಬರುತ್ತಾ ಅಥವಾ ಅಲ್ಲೂ ತಾಂತ್ರಿಕ ದೋಷದ ಬಳಕೆ ಆಗುತ್ತಾ ಗೊತ್ತಿಲ್ಲ.